ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿಯೂ ಸುವಾರ್ತೆಯ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು ಎಂದು ಹೇಳಿದ ಯೇಸು ಕ್ರಿಸ್ತನ ಅತೀ ಪವಿತ್ರವಾದ ನಾಮದಲ್ಲಿ ನಿಮ್ಮನ್ನು ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ 8ನೇ ಅಧ್ಯಾಯದ 1ನೇ ವಚನದಿಂದ 38ನೇ ವಚನಗಳವರೆಗಿನ ಧ್ಯಾನವನ್ನು ವೀಕ್ಷಿಸಿ ಅದರ ಮೂಲಕ ನಮ್ಮ ಆತ್ಮಿಕ ಜೀವಿತಕ್ಕೆ ಪಾಠಗಳನ್ನು ಕಲಿತುಕೊಂಡು ಬಲ ಹೊಂದಿದವರಾಗಿದ್ದೇವೆ. 8ನೇ ಅಧ್ಯಾಯದ ಕೊನೆಯ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ನೀಡಿರುವ ಬಹು ಗಂಭೀರವಾದ ಎಚ್ಚರಿಕೆಯ ಮಾತನ್ನು ನೋಡಿದ್ದೇವೆ. ಅದೇನೆಂದರೆ, ವ್ಯಭಿಚಾರಣೆಯಂತಿರುವ ಈ ಪಾಪಿಷ್ಟ ಸಂತತಿಯಲ್ಲಿ ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೇವದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳುವನು ಎಂಬುದೇ. ಪ್ರಿಯರೇ, ಆತನು ನಮ್ಮ ಕುರಿತು ನಾಚಿಕೊಳ್ಳಬಾರದು ಎನ್ನುವುದಾಗಿದ್ದರೆ ಆಯ್ಕೆ ಬಹಳ ಸ್ಪಷ್ಟವಾಗಿದೆಯಲ್ಲವೇ? ಇಂದು ನಾವು ಮಾರ್ಕನ ಸುವಾರ್ತೆಯ 9ನೇ ಅಧ್ಯಾಯದ 1ನೇ ವಚನದಿಂದ 37ನೇ ವಚನಗಳನ್ನು ಧ್ಯಾನ ಮಾಡಲಿದ್ದೇವೆ. ಪ್ರಿಯರೇ, ದೇವರಾತ್ಮನು ತಾನೇ ನಮ್ಮನ್ನು ಪ್ರತಿಯೊಂದು ಹಂತದಲ್ಲಿಯೂ ಮಾರ್ಗದರ್ಶಿಸಿ ಜೀವವುಳ್ಳ ವಾಕ್ಯಗಳಿಂದ ನಮ್ಮ ಆತ್ಮಿಕ ಹಸಿವನ್ನು ನೀಗಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಇಂದಿನ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯ ಆತ್ಮಿಕ ಬಂಧುಗಳೇ, ನಂಬಿಗಸ್ತನು ಕೃಪಾಪೂರ್ಣನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರಿಯರೇ, ಮಾರ್ಕನು ಬರೆದ ಸುವಾರ್ತೆಯ ಧ್ಯಾನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಎಷ್ಟೊಂದು ವಿಷಯಗಳನ್ನು ದೇವರು ನಮಗೆ ಕಲಿಸಿದ್ದಾನೆ ಅಲ್ಲವೇ? ಆತನ ನಾಮಕ್ಕೆ ಮಹಿಮೆಯಾಗಲಿ. ಬನ್ನಿರಿ, ಮುಂದುವರೆದು ನಾವು ಮಾರ್ಕನು ಬರೆದ ಸುವಾರ್ತೆಯ 9ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಈ ಅಧ್ಯಾಯದ ಮುಖ್ಯಾಂಶಗಳು: ಪ್ರಕಾಶರೂಪ ಧರಿಸಿದ್ದು, ದೆವ್ವ ಹಿಡಿದ ಹುಡುಗನು, ಯೇಸುವಿನ ಮರಣವನ್ನು ಮುಂತಿಳಿಸಿದ್ದು, ಶ್ರೇಷ್ಠತೆಯ ಗುರುತು, ಪ್ರತ್ಯೇಕತೆಯನ್ನು ಖಂಡಿಸಿದ್ದು, ನರಕದ ವಿಚಾರ ಎಂಬುದಾಗಿ. ಬನ್ನಿರಿ, ಪ್ರಕಾಶರೂಪ ಧಾರಣೆಯ ಬಗ್ಗೆ ನೋಡೋಣ. ಈ 9ನೇ ಅಧ್ಯಾಯದಲ್ಲಿ ಪ್ರಕಾಶರೂಪ ಧರಿಸಿದ ವೃತ್ತಾಂತ ಬರೆಯಲ್ಪಟ್ಟಿದೆ. ಈ ಘಟನೆಯು ಮೊದಲ 3 ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಬೆಟ್ಟದ ಮೇಲೆ ರೂಪಾಂತರದ ಈ ಘಟನೆ ನಡೆಯುತ್ತಿರುವಾಗ ಕೆಳಗೆ ಶಿಷ್ಯರ ಸಂಪೂರ್ಣ ಸೋಲಿನ ವೃತ್ತಾಂತವಿದೆ. ಅವರಿಗೆ ಹುಡುಗನ ದೆವ್ವವನ್ನು ಓಡಿಸಲು ಆಗಲಿಲ್ಲ. ಯೇಸು ಮತ್ತೊಮ್ಮೆ ತನ್ನ ಮರಣದ ಕುರಿತಾಗಿ ಇಲ್ಲಿ ಮುಂತಿಳಿಸುತ್ತಾನೆ. ಆದರೆ ಶಿಷ್ಯರು ತಮ್ಮಲ್ಲಿ ಯಾರು ಹೆಚ್ಚಿನವರು ಎಂಬುದರ ಬಗ್ಗೆ ಚರ್ಚೆ ಮಾಡತೊಡಗುತ್ತಾರೆ. ಯೇಸು ಅವರಲ್ಲಿನ ಈ ಸ್ವಭಾವವನ್ನು ಖಂಡಿಸಿ ನರಕದ ಕುರಿತಾಗಿ ಅವರನ್ನು ಎಚ್ಚರಿಸುತ್ತಾನೆ. ಪ್ರಿಯರೇ, ಬಿಡುವಿಲ್ಲದ ಚಟುವಟಿಕೆಯ ಇನ್ನೊಂದು ಅಧ್ಯಾಯ ಇದಾಗಿದೆ. ಮತ್ತಾಯನ ಸುವಾರ್ತೆ 16ನೇ ಸಂಧಿ ಕೊನೆಯ ವಚನದಲ್ಲಿ ಯೇಸು, ಇಲ್ಲಿ ನಿಂತವರೊಳಗೆ ಕೆಲವರು ಮನುಷ್ಯಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಎಂದು ಹೇಳಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಈ ವಚನಕ್ಕೆ ಬೇರೆ ಬೇರೆ ರೀತಿಯ ವಿವರಣೆಯನ್ನು ಕೊಟ್ಟಿದ್ದಾರೆ. ಆದರೆ ನನ್ನ ಎಣಿಕೆಯ ಪ್ರಕಾರ ಇದು ಕ್ರಿಸ್ತನ ರೂಪಾಂತರದ ಕುರಿತಾಗಿ ಹೇಳಿದ ಮಾತೆಂದು ಕಾಣುತ್ತದೆ. ಪೇತ್ರ, ಯೋಹಾನರು ಈ ಸಂದರ್ಭದಲ್ಲಿ ಅಲ್ಲಿದ್ದ ಇಬ್ಬರು. ಇದರ ಕುರಿತು ಅವರು ಹೇಳುತ್ತಾರೆ. ಪೇತ್ರನು ಬರೆದಂಥ 2ನೇ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು, ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಸಿದ್ದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ. ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ ಎಂಬಂಥ ವಾಣಿಯು ಸರ್ವೋತ್ಕೃಷ್ಟ ಪ್ರಭಾವದಿಂದ ಆತನಲ್ಲಿ ಉಂಟಾದುದರಲ್ಲಿ ಆತನು ತಂದೆಯಾದ ದೇವರಿಂದ ಘನಮಾನಗಳನ್ನು ಹೊಂದಿದನಲ್ಲವೇ? ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ವಾಣಿಯನ್ನು ನಾವೇ ಕೇಳಿದೆವು ಎಂಬುದಾಗಿ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಗೂ ಪ್ರತ್ಯಕ್ಷತೆಗೂ ನಾವು ಸಾಕ್ಷಿಗಳಾಗಿದ್ದೇವೆಂದು ಹೇಳುತ್ತಾನೆ. ಯಾವಾಗ? ಯೇಸು ಪ್ರಕಾಶರೂಪ ಧರಿಸಿದ ಸಂದರ್ಭದಲ್ಲಿ ಇದು ಆಗಿರುತ್ತದೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನ ನೋಡೋಣ. ಮತ್ತು ಅವರಿಗೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತವರೊಳಗೆ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬಂದಿರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲವೆಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರೂಜೆಗೆ ಹೋದರೂ ಹೋಗದಿದ್ದರೂ ರಾಜ್ಯವು ಆತನ ಕೈಯಲ್ಲಿದೆಯೆಂದು ನಾವು ತಿಳಿದುಕೊಳ್ಳುವಂತೆ ಆತನ ಮರಣ
ಪುನರುತ್ಥಾನಗಳಿಗಿಂತ ಮೊದಲೇ ಇಲ್ಲಿ ಈ ಮಾತು ಹೇಳಲ್ಪಟ್ಟಿದೆ ಎಂದು ನಾನು ತಿಳಿಯುತ್ತೇನೆ. ಆತನು ಈ ಲೋಕದಿಂದ ಪರಲೋಕಕ್ಕೆ ಹೋಗಿ ಇಡೀ ವಿಶ್ವದ ಸಾರ್ವಭೌಮ ಒಡೆಯನಾಗಬಹುದಿತ್ತು. ಆದರೆ ಹಾಗೆ ಮಾಡಿದ್ದರೆ ನನ್ನನ್ನು ನಿನ್ನನ್ನು ರಕ್ಷಿಸಲು ಆಗುತ್ತಿರಲಿಲ್ಲ. ಇದು ಅತೀ ಮುಖ್ಯವಾದ ಅಂಶವಾಗಿದೆ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. 6 ದಿವಸಗಳಾದ ಮೇಲೆ ಯೇಸು ಪೇತ್ರ, ಯಾಕೋಬ, ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ 3 ಮಂದಿಯನ್ನು ಆತನು ತನ್ನೊಂದಿಗೆ ಯಾಕೆ ಕರಕೊಂಡು ಹೋದನೆಂಬುದೇ ಪ್ರಶ್ನೆ. ಮೊದಲನೆಯದಾಗಿ, ಅವರು ತನ್ನ ಮೆಚ್ಚಿನ ಶಿಷ್ಯರೆಂದಾಗಲಿ ಇತರರಿಗಿಂತ ಮೇಲಿನವರೆಂದಾಗಲಿ ಆತನು ಅವರನ್ನು ಕರೆದೊಯ್ಯಲಿಲ್ಲ. ಅವರು ಅಪೊಸ್ತಲರಲ್ಲಿ ಅತೀ ಬಲಹೀನರಾದವರೆಂದು ನೆನೆಸುತ್ತೇನೆ. ಆತನು ಅವರನ್ನು ಚಿಕ್ಕ ಮಕ್ಕಳಂತೆ ನೋಡಿಕೊಳ್ಳಬೇಕಾಗಿತ್ತು. ಒಂದು ದೃಷ್ಟಾಂತ ಈ ರೀತಿಯಾಗಿದೆ. ಒಬ್ಬಾಕೆ ತಾಯಿ ತನ್ನ 3 ಮಂದಿ ಮಕ್ಕಳೊಂದಿಗೆ ರಸ್ತೆಯಲ್ಲಿ ನಡೆಕೊಂಡು ಹೋಗುತ್ತಿದ್ದಳು. ಒಬ್ಬನನ್ನು ಎತ್ತಿಕೊಂಡು ಇನ್ನೊಬ್ಬನನ್ನು ಹಿಡಿದು ಕರಕೊಂಡು ಹೋಗುತ್ತಿದ್ದಳು. 3ನೆಯವನು ಬಹಳ ಹಿಂದಿನಿಂದ ಬರುತ್ತಿದ್ದನು. ಅವನು ತನಗೆ ಸರಿಯಾಗಿ ಬರುವಂತೆ ಆಕೆ ಆಗಾಗ ನಿಲ್ಲಬೇಕಾಗುತ್ತಿತ್ತು. ಹೀಗೆ ಅವರು ರಸ್ತೆಯಲ್ಲಿ ನಿಧಾನವಾಗಿ ಸಾಗುವುದನ್ನು ನಾನು ನೋಡುತ್ತಾ ಇದ್ದೆ. ಆಗ ನಾನು ನೆನೆಸಿದೆ, ಆ ಹಿಂದಿನಿಂದ ಬರುವ ಹುಡುಗನಿಂದಾಗಿ ಅವಳ ಪ್ರಯಾಣ ತುಂಬ ತಡವಾಗುತ್ತಿದೆ ಎಂದು. ಆಗ ನಾನು ತಿಳಿದುಕೊಂಡಂತೆ ಆಕೆ ಎತ್ತಿಕೊಂಡ ಮಗು ಎತ್ತಿಕೊಳ್ಳದ ಹೊರತು ಅವರೊಡನೆ ನಡೆಯಲು ಖಂಡಿತವಾಗಿ ಸಾಧ್ಯವಿರಲಿಲ್ಲ. ಪೇತ್ರ, ಯಾಕೋಬ, ಯೋಹಾನರು ಇವರಂತೆಯೇ ಎಂದು ನಾನು ನೆನೆಸುತ್ತೇನೆ. ಅವರು ಒಂದು ಪ್ರತ್ಯೇಕ ಗುಂಪಾಗಿದ್ದರೂ ಅವರು ಕೇವಲ ಶಿಶುಗಳಂತೆ ಇದ್ದು ಆತನು ಅವರನ್ನು ವಿಶೇಷ ರೀತಿಯಲ್ಲಿ ನಡೆಸಬೇಕಾಗಿತ್ತು. ಆದ್ದರಿಂದ ಆತನು ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋದನು. ಪ್ರೀತಿಯುಳ್ಳ ದೇವಜನರೇ, ರೂಪ ಬೇರೆಯಾಗುವುದು ಎಂಬುದರ ಗ್ರೀಕ್ ಮೂಲದ ಶಬ್ದಕ್ಕೆ ರೂಪಾಂತರ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಅರ್ಥ ಕೊಡುತ್ತದೆ. ಯೇಸುವಿನ ದೇಹವು ರೂಪಾಂತರ ಹೊಂದಿತು. ಅದು ಹೊರಗಿನಿಂದ ಇಲ್ಲವೇ ಬೆಳಕಿನ ಮೂಲಕ ಕಂಡುಬಂದದಲ್ಲ, ಅದು ಒಳಗಿನಿಂದ ಬೆಳಗಿದ ಬೆಳಕು. ಆದಾಮ ಹವ್ವನವರು ಮೂಲದಲ್ಲಿ ಈ ರೀತಿಯ ಒಳಗಿನ ಬೆಳಕಿನಿಂದ ಹೊದಿಸಲ್ಪಟ್ಟಿರಬೇಕೆಂದು ನಾನು ನೆನೆಸುತ್ತೇನೆ. ಆದ್ದರಿಂದ ಈ ರೂಪಾಂತರದ ಘಟನೆಯು ಯೇಸುವಿನ ಪರಿಪೂರ್ಣ ಮಾನವತ್ವವನ್ನು ತೋರ್ಪಡಿಸುತ್ತದಲ್ಲದೆ ದೈವತ್ವವನ್ನಲ್ಲ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಆತನ ವಸ್ತ್ರಗಳು ಬಹು ಬೆಳ್ಳಗೆ ಹೊಳೆಯುತ್ತಿದ್ದವು. ಭೂಲೋಕದಲ್ಲಿರುವ ಯಾವ ಅಗಸನಾದರೂ ಅಷ್ಟು ಬೆಳ್ಳಗೆ ಮಾಡಲಾರನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನ ಉಡುಪು ಬೆಳ್ಳಗಾಯಿತು. ಒಳಗಿನಿಂದ ಬೆಳಕು ಬರುತ್ತಿದ್ದರಿಂದ ಆ ಉಡುಪು ನೆನೆಸಲಾರದಷ್ಟು ಬೆಳ್ಳಗಾಗಿತ್ತು. ಇಂಥ ಶುಭ್ರತೆ ಯಾವ ಅಗಸನಿಂದಲೂ ಮಾಡಲು ಸಾಧ್ಯವಾಗಲಿಕ್ಕಿಲ್ಲ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಇದಲ್ಲದೆ ಎಲಿಯನೂ ಮೋಶೆಯೂ ಅವರಿಗೆ ಕಾಣಿಸಿಕೊಂಡು ಯೇಸುವಿನ ಸಂಗಡ ಮಾತಾಡುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಲಿಯನು ಪ್ರವಾದಿಗಳೆಲ್ಲರ ಪ್ರತಿನಿಧಿಯಾಗಿದ್ದನು. ಹಾಗೆಯೇ ಮೋಶೆಯು ಧರ್ಮಶಾಸ್ತ್ರದ ಪ್ರತಿನಿಧಿಯಾಗಿದ್ದನು. ಧರ್ಮಶಾಸ್ತ್ರವು ಪ್ರವಾದಿಗಳು ಯೇಸುವಿನ ಮರಣಕ್ಕೆ ಸಾಕ್ಷಿಯಾಗಿದ್ದವೆಂದು ನಾವು ಓದುತ್ತೇವೆ. ಅವರು ಯೇಸುವಿನ ಮರಣದ ಕುರಿತಾಗಿ ಮಾತನಾಡುತ್ತಿದ್ದರೆಂದು ಲೂಕನು ತಿಳಿಸುತ್ತಾನೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಪೇತ್ರನು ಯೇಸುವಿಗೆ, ಗುರುವೇ, ನಾವು ಇಲ್ಲೇ ಇರುವುದು ಒಳ್ಳೆಯದು. 3 ಪರ್ಣಶಾಲೆಗಳನ್ನು ಕಟ್ಟುವೆವು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. ಏನು ಹೇಳಬೇಕೋ ತಿಳಿಯದೆ ಹೀಗೆ ಮಾತಾಡಿದನು. ಅವರು ಬಹಳವಾಗಿ ಹೆದರಿಕೊಂಡಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಂದಿನಂತೆ ಇಲ್ಲಿಯೂ ಪೇತ್ರನು ಉಳಿದ ಶಿಷ್ಯರ ಪ್ರತಿನಿಧಿಯಾಗಿ ಮಾತನಾಡಿದನು ಮತ್ತು ಹೆಚ್ಚಾಗಿ ಅವನು ಏನು ಮಾತಾಡಬೇಕೆಂದು ತಿಳಿಯದೆ ಗಡಿಬಿಡಿಯಲ್ಲಿ ಮಾತನಾಡುವವನು. ಅವಸರದಿಂದ ಮಾತನಾಡಿ ಬಳಿಕ ಬಾಯಿಗೆ ಕೈ ಇಡುತ್ತಿದ್ದನು. ಇಲ್ಲಿಯೂ ಅವನು ಹಾಗೆಯೇ ಮಾಡಿದನು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 7ನೇ ವಚನ ನೋಡೋಣ. ಅಷ್ಟರಲ್ಲಿ ಮೋಡವು ಬಂದು ಅವರ ಮೇಲೆ ಕವಿಯಿತು. ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳಿರಿ ಎಂದು ಆಕಾಶವಾಣಿ ಆಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಈಗ ಎಲ್ಲರ ಗಮನದ ಕೇಂದ್ರವಾಗಿದ್ದನು. ಆತನ ಮಾತೆ
ಕೊನೆಯದಾಗಿದೆ. ಮೋಶೆಯನ್ನಾಗಲಿ ಎಲಿಯನ್ನಾಗಲಿ ಯೇಸುವಿಗೆ ಸಮಾನ ಸ್ಥಾನದಲ್ಲಿ ನೋಡಲಾಗದು. ಬನ್ನಿರಿ, ಮುಂದುವರೆದು ನಾವು ನೋಡುತ್ತೇವೆ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 8ನೇ ವಚನದಲ್ಲಿ, ಪಕ್ಕನೆ ಅವರು ಸುತ್ತಲೂ ನೋಡಿದಾಗ ಅವರ ಸಂಗಡ ಯೇಸುವನ್ನೇ ಹೊರತು ಆಗಿನಿಂದ ಮತ್ತಾರನ್ನು ಕಾಣಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸುವನ್ನೇ ಹೊರತು ಎಂಬುದು ಉತ್ತಮ ವಾಕ್ಯ ಭಾಗವಾಗಿದೆ. ಯೇಸು ಮಾತ್ರ ಎಂಬುದು ಮಾರ್ಕನ ಸುವಾರ್ತೆಯ ಒಂದು ವಾಕ್ಯ ಭಾಗ ಮಾತ್ರವಲ್ಲದೆ ವಿಶ್ವಾಸಿಗಳ ಜೀವಿತದ ಸೂತ್ರವೂ ಅದಾಗಿರತಕ್ಕದ್ದು. ಮಾರ್ಕನು ಯೇಸು ಮಾತ್ರವೇ ಎಂಬುದನ್ನು ಬಹು ಅಂದವಾಗಿ ಹೇಳಿದ್ದಾನೆ. ನಮ್ಮ ಜೀವಿತದಲ್ಲಿ ಕೂಡ ಯೇಸು ಮಾತ್ರವೇ ಇರಬೇಕು ಪ್ರಿಯರೇ. ಹಾಗೆ ಆಗಿರುವುದಾದರೆ ನಾವು ಧನ್ಯರೇ ಸರಿ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ದಯವಿಟ್ಟು ಈ ವಚನವನ್ನು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯದ ಮುಖ್ಯಾಂಶಗಳನ್ನು ನೋಡುವಾಗ ಯೇಸು ಕ್ರಿಸ್ತನ ಮರಣ, ಪುನರುತ್ಥಾನಗಳು ಈ ಘಟನೆಗೆ ಸಂಬಂಧಿಸಿದ್ದಾಗಿದೆ. ಯೇಸುವಿನ ರೂಪಾಂತರವು ಯಾರನ್ನೂ ರಕ್ಷಿಸುವುದಿಲ್ಲ. ಅದು ಕೊನೆ ಗುರಿಯನ್ನು ತೋರಿಸುತ್ತದೆ. ಆದರೆ ಆ ಗುರಿಯನ್ನು ಕ್ರೂಜೆಯಲ್ಲಿ ಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನದ ಮೂಲಕ ಮಾತ್ರ ಸಾಧಿಸಬಹುದಾಗಿದೆ. ಮತ್ತು ಯಾವಾಗಲೂ ಕ್ರಿಸ್ತನು ತನ್ನ ಮರಣ ಪುನರುತ್ಥಾನಗಳನ್ನು ಜೊತೆಯಾಗಿಯೇ ಹೇಳುತ್ತಾನೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ಅವರು ಈ ಮಾತನ್ನು ಹಿಡಿದು ಸತ್ತು ಜೀವಿತನಾಗಿ ಏಳುವುದೆಂದರೇನು ಎಂದು ತಮ್ಮೊಳಗೆ ಮಾತಾಡಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರಿಗೆ ಪುನರುತ್ಥಾನದ ಕುರಿತು ಏನೂ ತಿಳಿದಿರಲಿಲ್ಲ. ಯೇಸು ಪುನರುತ್ಥಾನವಾದಾಗ ಅವರು ಸಮಾಧಿಯ ಬಳಿಗೆ ಓಡಿದ್ದರು. ಆದರೆ ಜೀವಂತನಾದ ರಕ್ಷಕನನ್ನು ನೋಡುತ್ತೇವೆಂದು ನೆನೆಸಿರಲಿಲ್ಲ. ಸಮಾಧಿಗೆ ನಾವು ಜೀವಂತ ಇರುವವರನ್ನು ನೋಡಲು ಹೋಗುವುದಿಲ್ಲ, ಸತ್ತವರಿಗೆ ಗೌರವ ಸೂಚಿಸಲು ಹೋಗುತ್ತೇವಲ್ಲವೇ? ಬನ್ನಿರಿ ಪ್ರಿಯರೇ, ಮುಂದುವರೆದ ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನವನ್ನು ನೋಡೋಣ. ದಯವಿಟ್ಟು ಈ ವಚನಗಳನ್ನು ಕೂಡ ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಚನ ಭಾಗಗಳ ಮುಖ್ಯಾಂಶ ಏನೆಂದರೆ, ಯಾರಾದರೂ ಯೇಸುವಿಗೆ ತನ್ನ ರಾಜ್ಯವನ್ನು ಸ್ಥಾಪಿಸಲು ಆಗಲಿಲ್ಲ, ಯಾಕಂದರೆ ಪ್ರವಾದಿಗಳ ಮಾತಿನ ಪ್ರಕಾರ ಎಲಿಯನು ಮೊದಲು ಬರಬೇಕಲ್ಲವೇ ಎಂದು ಹೇಳಿದರೆ, ಸ್ಥಾನಿಕನಾದ ಯೋಹಾನನು ಎಲಿಯನ ಆತ್ಮದೊಂದಿಗೆ ಬಂದಾಗಿದೆ ಎಂದು ಯೇಸು ಅವರಿಗೆ ಸ್ಪಷ್ಟಪಡಿಸುತ್ತಿದ್ದನು. ಪ್ರಿಯರೇ, ಅವರು ಯೇಸುವನ್ನು ಮೆಸ್ಸಿಯನೆಂದು ಅಂಗೀಕರಿಸುವುದಾದರೆ ಯೋಹಾನನು ಪ್ರವಾದನೆಯ ನೆರವೇರಿಕೆಯಾಗಿದ್ದಾನೆ. ಆದರೆ ಯೇಸುವಿನ ಪ್ರಥಮ ಬರೋಣದಲ್ಲಿ ಅವರು ಯೇಸುವನ್ನು ಮೆಸ್ಸಿಯನೆಂದು ಅಂಗೀಕರಿಸಲಿಲ್ಲವಾದ್ದರಿಂದ ಅವನ ಮುಂದೂತನಾಗಿ ಎಲಿಯನು ಬರುವ ಸಂಗತಿಯು ಕ್ರಿಸ್ತನ 2ನೇ ಬರೋಣದಲ್ಲಿ ಪೂರ್ತಿಯಾಗಲಿದೆ. ಈ ಮಹಿಮೆಯ ಅನುಭವದ ಬಳಿಕ ಕೆಳಗಿಳಿದು ಬರುವಾಗ ಶಿಷ್ಯರ ಸೋಲಿನ ಕುರಿತಾಗಿ ನಾವು ಕೇಳಲಿಕ್ಕಿದ್ದೇವೆ. ಬನ್ನಿರಿ, ಮುಂದುವರೆದು ನೋಡೋಣ ದೆವ್ವ ಹಿಡಿಯಲ್ಪಟ್ಟ ಹುಡುಗನ ಬಗ್ಗೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 14ನೇ ವಚನದಿಂದ 18ನೇ ವಚನದವರೆಗೆ ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ತರುವಾಯ ಅವರು ಉಳಿದ ಶಿಷ್ಯರ ಬಳಿಗೆ ಬಂದು ಅವರ ಸುತ್ತಲೂ ಜನರ ದೊಡ್ಡ ಗುಂಪು ಇರುವುದನ್ನು, ಅವರ ಸಂಗಡ ಶಾಸ್ತ್ರಿಗಳು ತರ್ಕ ಮಾಡುವುದನ್ನು ಕಂಡರು. ಕೂಡಲೇ ಆ ಗುಂಪಿನವರೆಲ್ಲರೂ ಯೇಸುವನ್ನು ಕಂಡು ಬಹು ಆಶ್ಚರ್ಯಪಟ್ಟು ಆತನ ಬಳಿಗೆ ಓಡಿ ಬಂದು ಆತನನ್ನು ವಂದಿಸಿದರು. ಆತನು ಶಾಸ್ತ್ರಿಗಳನ್ನು, ಇವರ ಸಂಗಡ ಏನು ತರ್ಕ ಮಾಡುತ್ತೀರಿ ಎಂದು ಕೇಳಿದಕ್ಕೆ ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರಕೊಂಡು ಬಂದೆನು. ಅವನಿಗೊಂದು ಮೂಗ ದೆವ್ವ ಹಿಡಿದದೆ. ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡವುತ್ತದೆ. ಆಗ ಅವನು ನೊರೆ ಸುರಿಸುತ್ತಾ ಕರಕರನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ ಕೇಳಿಕೊಂಡೆ, ಅವರ ಕೈಯಿಂದ ಆಗದೆ ಹೋಯಿತು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಇಂದಿನ ಕ್ರೈಸ್ತತ್ವದ ಸ್ಥಿತಿಯನ್ನು ತೋರಿಸುತ್ತದೆ. ಕರ್ತನಾದ ಯೇಸು ತನ್ನ ತಂದೆಯ ಬಳಿಗೆ ಹೋಗಿದ್ದಾನೆ. ಅಲ್ಲಿ ತನ್ನ ಮಹಿಮೆಯ ಶರೀರದೊಂದಿಗೆ ಇದ್ದಾನೆ. ಆತನ ಅಪೊಸ್ತಲರು ಆತನೊಂದಿಗಿದ್ದಾರೆ. ಅವರೂ ಸಭೆಯ ಹೆಚ್ಚಿನವರು ಮೇಲಕ್ಕೆ ಹೋಗಿರುತ್ತಾರೆ. ಈಗ ಮೋಶೆಯೂ ಎಲಿಯನೂ ಅಲ್ಲಿ ಇದ್ದಾರೆ. ಹೀಗೆ ಪರಲೋಕವು ರೂಪಾಂತರ ಬೆಟ್ಟದಂತೆ ಇರುತ್ತದೆ. ಆದರೆ ಭೂಲೋಕವನ್ನು, ಅದರಲ್ಲಿರುವ ಸಮಸ್ಯೆಗಳನ್ನು ನೋಡಿರಿ. ಈ ಹುಡುಗನು ಹೀಗಿನ ಹುಚ್ಚು ಲೋಕವನ್ನು ಸೂಚಿಸುತ್ತದೆ. ಒಂದು ವೇಳೆ ದೇವರ ದೃಷ್ಟಿಯಲ್ಲಿ ಇಲ್ಲವೇ ದೂತರ ದೃಷ್ಟಿಯಲ್ಲಿ
ಈ ಭೂಲೋಕವನ್ನು ಗಮನಿಸುವುದಾದರೆ ಈ ಭೂಮಿಯ ಮೇಲಿನ ಮಾನವನಿಗೆ ಹುಚ್ಚು ಹಿಡಿದಿರುವ ಹಾಗೆಯೇ ಕಂಡೀತು. ಅವನ ಕ್ರಿಯೆಗಳನ್ನು ನೋಡಿದರೆ ದೆವ್ವ ಹಿಡಿದಿರುವವನಂತೆ ಕಾಣುತ್ತಾನೆ. ಆ ಮನುಷ್ಯನು ಕೂಡ ತನ್ನ ದೆವ್ವ ಹಿಡಿದ ಮಗನನ್ನು ಶಿಷ್ಯರ ಬಳಿಗೆ ಕರೆತಂದಾಗ ಆ ಶಿಷ್ಯರಿಂದ ಏನೂ ಮಾಡಲಾಗಲಿಲ್ಲ. ಅದೇ ರೀತಿ ಈ ದಿನಗಳಲ್ಲಿ ಲೋಕದ ಎಲ್ಲ ಅಗತ್ಯಕತೆಗಳ ಎದುರು ಸಭೆಯೂ ಕೂಡ ಏನೂ ಮಾಡಲಾಗದ ಸ್ಥಿತಿಯಲ್ಲಿರುತ್ತದೆಯಲ್ಲವೇ? ಇಂಥ ಅಸಹಾಯಕ ಸ್ಥಿತಿಯಲ್ಲಿರುವ ಸಭೆಯು ಲೋಕದ ಕಾರ್ಯಕ್ರಮಗಳಲ್ಲಿ ಸೇರಿಕೊಂಡು ಏನೇನೋ ಮಾಡುತ್ತದೆ. ಆದರೆ ಅವರು ಇನ್ನೂ ಹೆಚ್ಚಿನದನ್ನು ಮಾಡಬೇಕಿತ್ತೆಂದು ಲೋಕವು ಸಭೆಯನ್ನು ದೂರುತ್ತಿರುತ್ತದೆ. ಆದರೆ ಸಾಮಾಜಿಕ ಸುಧಾರಣೆಯು ಸಭೆಯ ಕೆಲಸವಲ್ಲ. ದೆವ್ವ ಹಿಡಿದವನಿಗೆ ಅವನನ್ನು ಸರಿಪಡಿಸಿ ದೇವರೊಂದಿಗೆ ಸರಿಯಾದ ಸಂಬಂಧಕ್ಕೆ ತರಬಲ್ಲ ರಕ್ಷಕನನ್ನು ತೋರಿಸಬೇಕಾಗಿದೆ. ದುರಾದೃಷ್ಟವಶಾತ್ ಸಭೆಯ ಕುರಿತು ಕೂಡ ಅವರಿಂದ ಏನೂ ಮಾಡಲಾಗಲಿಲ್ಲ ಎಂಬ ಮಾತೇ ಕೇಳಿಬರುತ್ತಿದೆ. ಶಿಷ್ಯರಿಗೇನೂ ಮಾಡಲಾಗಲಿಲ್ಲ. ಪ್ರಿಯರೇ, ನಮ್ಮ ಸ್ಥಿತಿ ಏನಾಗಿದೆ? ನಾವು ಯೇಸುವನ್ನು ಇತರರಿಗೆ ತಿಳಿಯಪಡಿಸುತ್ತಾ ಇದ್ದೇವೆಯೋ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 19ನೇ ವಚನವನ್ನು ನೋಡೋಣ. ಅದಕ್ಕಾತನು, ಎಲಾ ನಂಬಿಕೆಯಿಲ್ಲದಂಥ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ? ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಅನ್ನಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಂಥ ಅದ್ಭುತವಾದ ಮಾತಲ್ಲವೇ? ಅವನನ್ನು ನನ್ನ ಬಳಿಗೆ ತನ್ನಿರಿ. ನಾವು ಜನರನ್ನು ಕ್ರಿಸ್ತನ ಬಳಿಗೆ ತರುವ ಬದಲು ಬೇರೆಲ್ಲ ಸಂಗತಿಯನ್ನು ಮಾಡುತ್ತೇವಲ್ಲವೇ? ಜನರನ್ನು ಕ್ರಿಸ್ತನ ಬಳಿಗೆ ಕರೆತರುವುದೇ ನಮ್ಮ ಕೆಲಸವಾಗಬೇಕು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು. ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ ಹೊರಳಾಡಿದನು. ಯೇಸು ಅವನ ತಂದೆಯನ್ನು, ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು, ಚಿಕ್ಕಂದಿನಿಂದಲೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣವಿಟ್ಟು ನಮಗೆ ಸಹಾಯ ಮಾಡು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ನಿಜವಾಗಿಯೂ ಕಠಿಣ ರೀತಿಯ ಸಂಗತಿಯಾಗಿದೆ. ಗದರದ ಸಮಾಧಿಗಳಲ್ಲಿದ್ದ ದೆವ್ವ ಹಿಡಿದವನಷ್ಟು ಇದು ಕೆಟ್ಟದಾಗಿರಲಿಲ್ಲ. ಯಾಕಂದರೆ ಆ ಮನುಷ್ಯನು ಪ್ರೌಢ ವ್ಯಕ್ತಿಯಾಗಿದ್ದು ಅನೇಕ ವರ್ಷಗಳಿಂದ ದೆವ್ವ ಪೀಡಿತನಾಗಿದ್ದನು. ಆದರೆ ಇಲ್ಲಿ ಅವನು ಹುಡುಗನಾಗಿದ್ದನು. ಹೀಗೆಯೇ ಬಿಡುತ್ತಿದ್ದರೆ ಇವನು ಆ ಮನುಷ್ಯನಂತೆ ಆಗಿಬಿಡುತ್ತಿದ್ದನೋ ಏನೋ. ಆದ್ದರಿಂದ ಆ ಹುಡುಗನ ತಂದೆಯು ಈ ಮಗನ ಪರವಾಗಿ ಯೇಸುವನ್ನು ಬೇಡಿಕೊಂಡನು. ನಾವು ಯೇಸುವನ್ನು ಬೇಡಿಕೊಂಡಾಗ ಆತನು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುತ್ತಾನೆ. ಬನ್ನಿರಿ, ಮುಂದುವರೆದು ನಾವು ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನವನ್ನು ಧ್ಯಾನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಆ ಹುಡುಗನ ತಂದೆಯ ಕಡೆಗೆ ತಿರುಗಿ ನಂಬಲು ಹೇಳಿದನು. ಈ ಹುಡುಗನ ಈ ಸ್ಥಿತಿಗೆ ತಂದೆಯೇನಾದರೂ ಕಾರಣನಾಗಿದ್ದಾನೋ? ಇಲ್ಲಿ ಕೇಳಬೇಕಾದ ಪ್ರಶ್ನೆ ನಿನಗೆ ಸಾಧ್ಯವಿದ್ದರೆ ಎಂಬುದಲ್ಲ. ಯೇಸುವಿಗೆ ಎಲ್ಲವೂ ಸಾಧ್ಯವಿದೆ. ಆದರೆ ಕೇಳಬೇಕಾದ ಪ್ರಶ್ನೆ ನೀನು ನಂಬುತ್ತೀಯೋ ಎನ್ನುವುದೇ ಆಗಿದೆ. ಪ್ರಿಯರೇ, ಯೇಸು ಆ ಹುಡುಗನ ತಂದೆಗೆ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 24ನೇ ವಚನವನ್ನು ನೋಡೋಣ. ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ತಂದೆಯ ಹತಾಶ ಸ್ಥಿತಿಯ ನಂಬಿಕೆ ನಾವು ಕಾಣುತ್ತೇವಲ್ಲವೇ? ಬನ್ನಿರಿ, ಮುಂದುವರೆದು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನದವರೆಗೆ. ಆಗ ಯೇಸು ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಎಲೈ ಕಿವುಡಾದ ಮೂಗದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಅಂದನು. ಆಗ ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯಿತು. ಆ ಹುಡುಗನು ಸತ್ತ ಹಾಗೆ ಬಿದ್ದಿದ್ದರಿಂದ ಬಹು ಜನರು ಸತ್ತು ಹೋದ ಅಂದರು. ಆದರೆ ಯೇಸು ಅವನನ್ನು ಕೈ ಹಿಡಿದು ಎಬ್ಬಿಸಲು ಅವನು ಎದ್ದು ನಿಂತನು ಎಂಬುದಾಗಿ.
ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಯೇಸು ಸತ್ತು ಹೋದವನನ್ನು ಎಬ್ಬಿಸಿದ್ದನೋ ಎಂಬ ಪ್ರಶ್ನೆ ಬರುತ್ತದೆ. ಅದು ಆಗಿದ್ದರೂ ಆಗಿರಬಹುದು, ಆದರೆ ಆ ರೀತಿಯ ಚರ್ಚೆ ಇಲ್ಲಿ ಅಪ್ರಸ್ತುತ. ಬನ್ನಿರಿ, ಮುಂದುವರೆದು ನಾವು ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 28 ಮತ್ತು 29ನೇ ವಚನವನ್ನು ನೋಡೋಣ. ಯೇಸು ಮನೆಗೆ ಬಂದಾಗ ಆತನ ಶಿಷ್ಯರು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಆತನನ್ನು ಏಕಾಂತದಲ್ಲಿ ಕೇಳಲು, ಆತನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಅವರಿಗೆ ಕೊಟ್ಟ ಉತ್ತರದಲ್ಲಿ ಉಪವಾಸ ಪ್ರಾರ್ಥನೆಯಿಂದ ಎಂಬ ಮಾತು ಕೆಲವು ಭಾಷಾಂತರಗಳಲ್ಲಿರುತ್ತದೆ. ಇಲ್ಲಿ ಪ್ರಾರ್ಥನೆಗೆ ಹೆಚ್ಚಿನ ಹೊತ್ತು ಕೊಡಲಾಗಿದೆ. ಈ ದಿನಗಳಲ್ಲಿ ಸಭೆಗಳಲ್ಲಿ ಪ್ರಾರ್ಥನೆ ಬಲಹೀನವಾದ್ದರಿಂದಲೇ ಸಭೆಗಳು ಬಲಹೀನವಾಗಿವೆ. ಹಾಗೆಯೇ ನಮ್ಮ ವಿಶ್ವಾಸದ ಜೀವಿತದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಬಲಹೀನರಾದಾಗ ನಮ್ಮ ಆತ್ಮಿಕ ಜೀವಿತವೂ ಕೂಡ ಬಲಹೀನವಾಗಿರುತ್ತದೆ. ಎಚ್ಚರವಾಗಿದ್ದು ನಮ್ಮ ಜೀವಿತವನ್ನು ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ಬನ್ನಿರಿ, ಮುಂದುವರೆದು ನಾವು ಕ್ರಿಸ್ತನ ಮರಣ ಮುಂತಿಳಿಸಲ್ಪಟ್ಟದ್ದು ಎಂಬ ವಿಚಾರವನ್ನು ಧ್ಯಾನಿಸೋಣ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅಲ್ಲಿಂದ ಅವರು ಹೊರಟು ಗಲಿಲಾಯವನ್ನು ಹಾದು ಹೋಗುತ್ತಿದ್ದರು. ಇದು ಜನರಿಗೆ ಗೊತ್ತಾಗಬಾರದೆಂದು ಆತನಿಗೆ ಮನಸ್ಸಿತ್ತು. ಯಾಕಂದರೆ ಆತನು ತನ್ನ ಶಿಷ್ಯರಿಗೆ ಉಪದೇಶ ಮಾಡುತ್ತಾ, ಮನುಷ್ಯಕುಮಾರನು ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ, ಅವರು ಅವನನ್ನು ಕೊಲ್ಲುವರು, ಕೊಂದ 3 ದಿನದ ಮೇಲೆ ಆತನು ಜೀವಿತನಾಗಿ ಎದ್ದು ಬರುವನೆಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಯಾವಾಗಲೂ ತನ್ನ ಮರಣ ಪುನರುತ್ಥಾನಗಳನ್ನು ಒಟ್ಟಿಗೆ ತಿಳಿಸುತ್ತಾನೆ. ಬನ್ನಿರಿ, ಮುಂದುವರೆದು ನಾವು ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 32ನೇ ವಚನವನ್ನು ನೋಡೋಣ. ಅವರು ಆ ಮಾತನ್ನು ಗ್ರಹಿಸಲಿಲ್ಲ, ಆದರೆ ಆತನನ್ನು ಕೇಳುವುದಕ್ಕೆ ಅಂಜಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಸತ್ತವರೊಳಗಿಂದ ಎದ್ದು ಬರುವ ವಿಚಾರ ಅವರಿಗೆ ಅರ್ಥವಾಗಲಿಲ್ಲ. ಇಲ್ಲಿ ಆತನು ತನ್ನದೇ ಮರಣದ ಕುರಿತು ಅವರಿಗೆ ಹೇಳುತ್ತಿದ್ದನು. ಅವರು ಈ ಕುರಿತು ಹೆಚ್ಚು ತಿಳಿದುಕೊಳ್ಳಲು ವಿಚಾರಿಸಬಹುದಿತ್ತೆಂದು ನಾವು ನೆನೆಸುತ್ತೇವೆ. ಆದರೆ ಆತನು ತನ್ನ ಮರಣವನ್ನು ಮುಂತಿಳಿಸಿದ ಬಳಿಕ ಅವರು ತಮ್ಮಲ್ಲಿ ಯಾವನು ಹೆಚ್ಚಿನವನು ಎಂದು ಚರ್ಚಿಸಿಕೊಳ್ಳುತ್ತಿದ್ದರು. ಪ್ರಿಯರೇ, ತಮ್ಮ ವರ್ತನೆಯ ಕುರಿತು ಅವರು ನಾಚಿಕೆ ಪಡಬೇಕಾಗಿತ್ತು. ಯೇಸು ತನ್ನ ಮರಣ ಪುನರುತ್ಥಾನಗಳ ಕುರಿತು ಮೊದಲನೇ ಸಾರಿ ಇಲ್ಲಿ ತಿಳಿಸುತ್ತಿಲ್ಲ, ಆದರೂ ಅವರಿಗೆ ಅದು ಅರ್ಥವಾಗಲಿಲ್ಲ. ಬನ್ನಿರಿ, ಮುಂದುವರೆದು ನಾವು ಶ್ರೇಷ್ಠತೆಯ ಕುರಿತು ಧ್ಯಾನ ಮಾಡೋಣ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 33ನೇ ವಚನದಿಂದ 35ನೇ ವಚನದವರೆಗೆ ಓದಿಕೊಳ್ಳೋಣ. ಮತ್ತು ಅವರು ಕಪೆರ್ನೌಮಿಗೆ ಬಂದರು. ಅಲ್ಲಿ ಆತನು ಮನೆಯಲ್ಲಿದ್ದಾಗ, ನೀವು ದಾರಿಯಲ್ಲಿ ಏನು ಮಾತಾಡಿಕೊಳ್ಳುತ್ತಿದ್ದೀರಿ ಎಂದು ಶಿಷ್ಯರನ್ನು ಕೇಳಲು ಅವರು ಸುಮ್ಮನಿದ್ದರು. ಯಾಕಂದರೆ ಅವರು ದಾರಿಯಲ್ಲಿ ಒಬ್ಬರ ಕೂಡ ಒಬ್ಬರು ತಮ್ಮಲ್ಲಿ ಯಾವನು ಹೆಚ್ಚಿನವನೆಂದು ವಾಗ್ವಾದ ಮಾಡಿಕೊಂಡಿದ್ದರು. ಆತನು ಕೂತುಕೊಂಡು ತನ್ನ 12 ಮಂದಿ ಶಿಷ್ಯರನ್ನು ಕರೆದು ಅವರಿಗೆ, ಯಾವನಾದರೂ ಮೊದಲಿನವನಾಗಬೇಕೆಂದಿದ್ದರೆ ಅವನು ಎಲ್ಲರಲ್ಲಿ ಕಡೆಯವನು, ಎಲ್ಲರ ಆಳೂ ಆಗಿರಬೇಕು ಎಂದು ಹೇಳಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಶ್ರೇಷ್ಠತೆಯ ಅತೀ ವಿಶೇಷವಾದ ಆತ್ಮಿಕ ಸೂತ್ರ ಇದಾಗಿರುತ್ತದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಕೊನೆಯದಾಗಿ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 36 ಮತ್ತು 37ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಒಂದು ಚಿಕ್ಕ ಮಗುವನ್ನು ತೆಗೆದುಕೊಂಡು ಅವರ ನಡುವೆ ನಿಲ್ಲಿಸಿ ಅಪ್ಪಿಕೊಂಡು ಅವರಿಗೆ, ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಚಿಕ್ಕ ಮಕ್ಕಳಲ್ಲಿ ಒಂದನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು, ಮತ್ತು ಯಾವನಾದರೂ ನನ್ನನ್ನು ಸೇರಿಸಿಕೊಂಡರೆ ನನ್ನನ್ನಲ್ಲ, ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಸೇರಿಸಿಕೊಂಡ ಹಾಗಾಯಿತು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದು ಮಗುವಿನ ಉದಾಹರಣೆ ತೆಗೆದುಕೊಂಡು ಆತನು ಎಲ್ಲವನ್ನೂ ವಿವರಿಸಿದನು. ಯೇಸು ಮಗುವನ್ನು ತೆಗೆದುಕೊಂಡು ಅಪ್ಪಿದನು ಎಂಬುದನ್ನು ನೋಡಿರಿ. ಎಷ್ಟೊಂದು ಪ್ರೀತಿಯುಳ್ಳ ನಮ್ಮ ರಕ್ಷಕನು ನಮಗಿದ್ದಾನೆ. ಪ್ರಿಯರೇ, ಈ ವಾಕ್ಯ ಭಾಗದ ಮುಂದಿನ ವಿವರಣೆಯನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮಾಡಲಿದ್ದೇವೆ. ಅಲ್ಲಿವರೆಗೆ ನೀವು ಪ್ರಾರ್ಥನಾಪೂರ್ವಕವಾಗಿ ಧ್ಯಾನ ಮಾಡಿಕೊಂಡು ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಹೌದು ಪ್ರಿಯರೇ, ಯಾರ್ಯಾರು ಆತನ ಹೆಸರನ್ನು ನಂಬಿಕೆ ಇಟ್ಟು ಆತನನ್ನು ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವು ಕೊಡಲ್ಪಟ್ಟಿದೆ. ಆದುದರಿಂದ
ಯೇಸು ಕ್ರಿಸ್ತನನ್ನು ಪ್ರೀತಿಸುವವರು ಮಾತ್ರ ಆಗಿರದೆ ದೇವರಾತ್ಮನ ಮೂಲಕ ಜೀವವುಳ್ಳ ಮಾರ್ಗದಲ್ಲಿ ನಡೆಯುತ್ತಾ ದೇವರ ಮಕ್ಕಳಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಡೆಸಲಿ. ಆತನ ದಿವ್ಯ ಸಮಾಧಾನ ನಿಮ್ಮೆಲ್ಲರಲ್ಲಿ ನೆಲೆಯಾಗಿರಲಿ. ಪ್ರಿಯ ದೇವಜನರೇ, ಇಲ್ಲಿಯವರೆಗೂ ನಾವು ಮಾರ್ಕನು ಬರೆದ ಸುವಾರ್ತೆಯ 9ನೇ ಅಧ್ಯಾಯದ 1ನೇ ವಚನದಿಂದ 37ನೇ ವಚನಗಳವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನು ಪ್ರಕಾಶ ರೂಪ ಧರಿಸಿಕೊಂಡದ್ದನ್ನು ಧ್ಯಾನಿಸಿದೆವು. ಇದಕ್ಕೆ ಸಾಕ್ಷಿಯಾಗಿದ್ದ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಇದರ ಕುರಿತು ಹೇಳಿರುವುದನ್ನೂ ತಿಳಿದುಕೊಂಡೆವು. ಅದರ ನಂತರ ಆತನು ದೆವ್ವ ಹಿಡಿಯಲ್ಪಟ್ಟ ಹುಡುಗನಿಗೆ ಬಿಡುಗಡೆ ನೀಡಿದ್ದನ್ನು ಧ್ಯಾನ ಮಾಡಿ ಯೇಸು ಕ್ರಿಸ್ತನು ತನ್ನ ಮರಣ ಪುನರುತ್ಥಾನಗಳ ಕುರಿತು 2ನೇ ಸಾರಿ ಮುಂತಿಳಿಸಿದ್ದನು. ನಾವು ಕಾರ್ಯಕ್ರಮದ ಅಂತ್ಯದಲ್ಲಿ ಕ್ರಿಸ್ತನು ತಮ್ಮಲ್ಲಿ ಯಾರು ಹೆಚ್ಚಿನವನು ಎಂಬುದರ ಕುರಿತು ಮಾಡಿದ ವಾಗ್ವಾದ ಮತ್ತು ಯೇಸು ಕ್ರಿಸ್ತನು ದೀನತೆಯ ಶ್ರೇಷ್ಠತೆಯ ಕುರಿತು ನೀಡಿದ ಸ್ಪಷ್ಟ ಬೋಧನೆಯನ್ನು ತಿಳಿದುಕೊಂಡೆವು. ಹಾಗಾದರೆ ನಾವು ದೀನತೆಯ ಜೀವಿತವನ್ನು ಜೀವಿಸುತ್ತಾ ಇದ್ದೇವೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿಕೊಳ್ಳೋಣ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಆದುದರಿಂದ ದಿನಾಲೂ ಆ ಕೃಪೆಯನ್ನು ಆತುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನೀನು ನಮ್ಮನ್ನು ಪ್ರೀತಿಸಿದ್ದಿ, ನಿನಗೋಸ್ಕರ ನಿನ್ನ ಮಗನ ಮೂಲಕ ಆರಿಸಿ ತೆಗೆದುಕೊಂಡಿದ್ದಿ. ನಿನ್ನ ಪ್ರೀತಿಯನ್ನು ಅರಿತವರಾಗಿದ್ದುಕೊಂಡು ನಮ್ಮ ಜೀವಿತದಲ್ಲಿ ದೀನರಾಗಿ ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ನಿನ್ನ ವಾಕ್ಯಗಳಿಂದ ತುಂಬಿಸು. ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ಯಾರ್ಯಾರು ನಿನ್ನನ್ನು ಬಿಟ್ಟು ಅಹಂಕಾರದಲ್ಲಿಯೂ ಜೀವಿಸ್ತಾ ಇದ್ದಾರೋ ಅಂಥವರನ್ನು ಕರುಣಿಸಿ ಅವರೂ ಕೂಡ ನಿನ್ನನ್ನು ಕಂಡುಕೊಳ್ಳುವಂತೆ ನೀನವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ಬೇಡುವರಾಗಿದ್ದೇವೆ. ತಂದೆಯಾದ ದೇವರೇ, ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಸತ್ಯವೇದ ಅಧ್ಯಯನದಲ್ಲಿ ತಾವೆಲ್ಲರೂ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ನಾವು ನಂಬುತ್ತೇವೆ. ಈ ಕಾರ್ಯಕ್ರಮವು ಇತರರಿಗೂ ಆಶೀರ್ವಾದದಾಯಕವಾಗಲು ನಾವು ತಿಳಿಸಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಮ್ಮನ್ನು ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಸಂಧಿಸೋಣ. ಅಲ್ಲಿವರೆಗೂ ದೇವರ ಆಶೀರ್ವಾದ ನಿಮ್ಮೆಲ್ಲರೊಂದಿಗೆ ಇರಲಿ.